ಇವತ್ತು ನಡೀತಾ ಇರುವಂತಹ ಈ ಸಂಧಾನ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಹಾಗೆ ಅಮೆರಿಕ ಫ್ರೆಂಡ್ಶಿಪ್ಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನಂತೂ ಇರಾನ್ ಮಾಡ್ತಾ ಇದೆ. ಹೌದು, ಅಮೆರಿಕ ನಿಯೋಗದಲ್ಲೇ ಭೇದ ಎಣಿಸ್ತಾ ಇದೆ ಇಸ್ಲಾಮಿಕ್ ರಾಷ್ಟ್ರ ಇರಾನ್. ಅಮೆರಿಕದ ನಿಯೋಗವನ್ನ ಎರಡು ಭಾಗವಾಗಿ ನೋಡ್ತಾ ಇದೆ ಇರಾನ್. ಕೇವಲ ಜೆಡಿ ವ್ಯಾನ್ಸ್ ಜೊತೆಗೆ ಮಾತ್ರ ಮಾತುಕತೆಗೆ ಇರಾನ್ ಆಸಕ್ತಿಯನ್ನು ವಹಿಸ್ತಾ ಇದೆಯಂತೆ. ಕುಶ್ನರ್ ಹಾಗೆ ಸ್ಟೀವ್ ವಿಟ್ಕ್ಯಾಫ್ ಭೇಟಿಗೆ ಇರಾನ್ ಇಲ್ಲಿ ನಿರಾಕರಿಸ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಮೆರಿಕದ ಸ್ವಂತ ಹಿತಾಸಕ್ತಿಗಾಗಿದ್ರೆ ಮಾತ್ರ ಸಂಧಾನಕ್ಕೆ ಇರಾನ್ ಒಪ್ಪಿಗೆ. ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಇಲ್ಲಿ ವಿಷಯ ಅಂತ ಅಂದ್ರೆ ಹೌದು, ಇರಾನ್ಗೆ ಇಸ್ರೇಲ್ ಮೇಲೆ ಬಹಳ ಸಿಟ್ಟಿದೆ, ಹೌದು. ಬಟ್ ವಿಚಾರ ಇಲ್ಲಿ ಇಸ್ರೇಲ್ ಅಮೆರಿಕವನ್ನ ಕಂಪ್ಲೀಟ್ ಆಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅನ್ನುವಂಥದ್ದು ಈಗ ಮುಚ್ಚಿಟ್ಟಿರುವ ಸಂಗತಿ ಅಲ್ಲ. ಇಸ್ರೇಲ್ ಹೇಳಿದ ಹಾಗೆ ಅಮೆರಿಕ ಆಡ್ತಾ ಇದೆ ಅನ್ನುವಂಥದ್ದು ಬಹಳ ಸಂದರ್ಭದಲ್ಲಿ ಬಹಳ ವಿಚಾರಗಳಿಗೆ ಅಷ್ಟೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದು ಎಪ್ಸ್ಟೀನ್ ಫೈಲೋ ಅಥವಾ ಬೇರೆ ಬೇರೆ ಕಥೆನೋ ಗೊತ್ತಿಲ್ಲ, ಅದು ಏನೇನು ಆಗ್ತಾ ಇದೆ ಅನ್ನೋದು ವಿಶ್ಲೇಷಣೆಗೆ ಒಳಪಡ್ತಾ ಇರುವಂಥದ್ದು. ಈಗ ಇಸ್ರೇಲನ್ನ ಪಕ್ಕಕ್ಕಿಟ್ಟು, ಅಂದ್ರೆ ಇಸ್ರೇಲ್ನ ಹಿತಾಸಕ್ತಿ ಪಕ್ಕಕ್ಕಿಟ್ಟು ಅಮೆರಿಕದ ನಿಯೋಗದ ಜೊತೆಗೆ ನಾವು ಮಾತುಕತೆ ಮಾಡ್ತೀವಿ ಅಂತ ಅಂದ್ರೆ ಇರಾನ್ನ ಈ ದೃಷ್ಟಿ ಇದು ಸಕ್ಸಸ್ ಆಗುತ್ತಾ? ಇದೇನು ಕತೆ? ಮಲ್ತೇಶ್, ಇಂಥದೊಂದು ನಿರ್ಧಾರಕ್ಕೆ ಈಗ ಇರಾನ್ ಬಂದಿರುವಂತಹದ್ದು. ಇಸ್ರೇಲ್ ಜೊತೆಗೆ ಯಾವುದೇ ರೀತಿಯಾದಂತಹ ಮಾತುಕತೆಗೆ ನಾವು ಸಿದ್ಧ ಇಲ್ಲ ಅನ್ನುವಂಥದ್ದನ್ನು ಇರಾನ್ ಸಂದೇಶ ರವಾನಿಸಿದೆ. ಬಹು ಮುಖ್ಯವಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಈ ಒಂದು ಸೀಸ್ ಫೈರ್ ಬಗ್ಗೆ ಏನು ಘೋಷಣೆಯನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಲೆಬನಾನ್ ಅನ್ನುವಂಥ ಅಂಶವನ್ನು ಕೂಡ ಸೇರಿಸಿದ್ರು. ಅಂದರೆ ಈ ಸೀಸ್ ಫೈರ್ನ ವ್ಯಾಪ್ತಿಯೊಳಗೆ ಲೆಬನಾನ್ ಕೂಡ ಸೇರುತ್ತೆ ಅನ್ನುವಂಥದ್ದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಅನ್ನು ಮಾಡಿದ್ರು. ಆದರೆ ಇಸ್ರೇಲ್ ನಿರಂತರವಾಗಿ ಲೆಬನಾನ್ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಕದನ ವಿರಾಮ ಘೋಷಣೆ ಆದರೂ ಕೂಡ ಲೆಬನಾನ್ ಮೇಲೆ ದಾಳಿಯನ್ನು ಮುಂದುವರಿಸಿರುವಂತಹದ್ದು. ಅಮೆರಿಕ ಹೇಳಿದ್ರು ಕೂಡ ಇಸ್ರೇಲ್ ಯಾವುದೇ ಮಾತನ್ನು ಕೇಳ್ತಿಲ್ಲ, ದಾಳಿಯನ್ನು ಮುಂದುವರಿಸ್ತಾ ಇದೆ. ಇದು ಇರಾನ್ಗೆ ಎಲ್ಲ ಒಂದು ಕಡೆ ಅಸಮಾಧಾನ ಇರುವಂತಹದ್ದು. ಒಂದು ಕಡೆ ಸಾಂಪ್ರದಾಯಿಕ ಶತ್ರುಗಳು ಇರಾನ್ ಹಾಗೂ ಇಸ್ರೇಲ್, ಇದರ ಮಧ್ಯೆ ಕದನ ವಿರಾಮ ಆದರೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂತಹದ್ದು, ಮತ್ತೆ ಈ ಒಪ್ಪಂದದಲ್ಲಿ ಶಾಂತಿ ಮಾತುಕತೆ ನಡೀತಾ ಇದೆ, ಇದರಲ್ಲಿ ಇಸ್ರೇಲ್ ಇರಬಾರ್ದು ಅನ್ನುವಂಥದ್ದು, ಇಸ್ರೇಲ್ ಪರವಾಗಿ ಮಾತನಾಡುವವರು ಕೂಡ ಯಾರು ಇರಬಾರ್ದು ಅನ್ನುವಂಥದ್ದನ್ನು ಇರಾನ್ ಒಂದು ಒತ್ತಡವನ್ನು ಹೇರ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದ ತಂಡದಲ್ಲಿ ಕುಶ್ನರ್ ಕೂಡ ಇರುವಂತಹದ್ದು, ವಿಟ್ಕಾಫ್ ಕೂಡ ಇರುವಂತಹದ್ದು. ಇವರಿಬ್ರು ಕೂಡ ಇರಬಾರ್ದು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಕುಶ್ನರ್ ಮಧ್ಯಪ್ರಾಚ್ಯಗಳ ಮೇಲೆ ಹಿಡಿತಾ ಇರುವಂಥವರು, ಮತ್ತೆ ಮಧ್ಯಪ್ರಾಚ್ಯಗಳಲ್ಲಿ ಅನೇಕ ಸಂಧಾನಕಾರರಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ, ಮತ್ತೆ ಮಧ್ಯಪ್ರಾಚ್ಯಗಳ ದೇಶಗಳ ಪರವಾಗಿ ಇರುವಂಥವ್ರು. ಇವರು ಎಲ್ಲ ಒಂದು ಕಡೆ ಇಸ್ರೇಲ್ ಪರವಾಗಿದ್ದಾರೆ ಅನ್ನುವಂತಹದ್ದು ಈಗ ಇರಾನ್ನ ತಗಾದೆ. ಜೊತೆಗೆ ವಿಟ್ಕಾಫ್ ಕೂಡ ಇವರು ಬಿಸ್ನೆಸ್ ಮ್ಯಾನು, ಮತ್ತೆ ಮಧ್ಯಪ್ರಾಚ್ಯಗಳಲ್ಲಿ ಅನೇಕ ಬಿಸ್ನೆಸ್ ಇವರು ಮಾಡಿಕೊಂಡಿರುವಂತಹದ್ದು. ಇವರು ರಾಜಕಾರಣಿಯಾಗಿ ಹೊರತಾಗಿ ಕೂಡ ಇವರು ಒಳ್ಳೆ ಸಂಧಾನಕಾರರಾಗಿ ಇವರು ಗುರುತಿಸ್ಕೊಳ್ಬಲ್ಲರು, ಮತ್ತೆ ಇವರು ಇಸ್ರೇಲ್ ಪರವಾಗಿ ಕೂಡ ಇವರು ಇದ್ದಾರೆ ಅನ್ನುವಂಥದ್ದು ಈಗ ಇರಾನ್ನ ವಾದ. ಹಾಗಾಗಿ ಕುಶ್ನರ್ ಮತ್ತೆ ವಿಟ್ಕಾಫ್ ಇವರಿಬ್ರು ಕೂಡ ಇರಬಾರ್ದು. ನಾವು ಮಾತುಕತೆ ಏನು ಮಾಡೋದಿದ್ರು ಕೂಡ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಜೊತೆಗೆ ಅಧಿಕೃತವಾಗಿ ನಾವು ಮಾತನಾಡ್ತೀವಿ. ಈ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಇನ್ನಿತರವರ ಅಧಿಕೃತ ಅಲ್ಲದವರ ಜೊತೆ ನಾವು ಮಾತುಕತೆಯನ್ನು ಆಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಮತ್ತೆ ಇದೇ ಸಂದೇಶವನ್ನ ಯಾರಿಗೆ ರವಾನಿಸಿದೆ ಅಂತಂದ್ರೆ ಪಾಕಿಸ್ತಾನದ ಯಾರು ಪ್ರತಿನಿಧಿಗಳಿದ್ದಾರೆ ಅವರಿಗೆ ರವಾನಿಸಿದ್ದಾರೆ. ಆಸಿಫ್ ಮುನೀರ್ ಅವ್ರ ಜೊತೆಗೆ ಮೊದಲು ಅಂದ್ರೆ ಇರಾನ್ನ ಪ್ರತಿನಿಧಿಗಳು ಬಂದ ತಕ್ಷಣ ಆಸಿಫ್ ಮುನೀರ್ ಅವರು ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾರೆ, ಅಲ್ಲಿ ಮಾತುಕತೆ ನಡೆಯುತ್ತೆ. ನಂತರ ಈಗ ಶಹಬಾಜ್ ಶರೀಫ್ ಅವರು ಪಾಕಿಸ್ತಾನದ ಪ್ರಧಾನಿ ಅವರ ಜೊತೆ ಈಗ ಇರಾನ್ನ ಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ. ಅವರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಜೆಡಿ ವ್ಯಾನ್ಸ್ ಜೊತೆ ಮಾತ್ರ ನಾವು ಮಾತಾಡ್ತೀವಿ, ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಜೊತೆ ಮಾತ್ರ ಮಾತಾಡ್ತೀವಿ, ಅಥವಾ ಕುಶ್ನರ್ ಅಥವಾ ವಿಟ್ಕಾಫ್ ಇವರ ಜೊತೆ ನಾವು ಮಾತುಕತೆಯನ್ನು ಮಾಡೋದಿಲ್ಲ. ಇವರು ಇಸ್ರೇಲ್ ಪರವಾಗಿದ್ದಾರೆ, ಇಸ್ರೇಲ್ ಪರವಾದಂತಹ ಅವರು ಬಂದು ಇಲ್ಲಿ ಮಾತುಕತೆಯನ್ನು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಆ ಇಬ್ಬರ ಜೊತೆ ನಾವು ಮಾತುಕತೆ ಮಾಡಲಿಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದು. ಮತ್ತೆ ಏನಿದ್ರು ಅಮೆರಿಕ ಹಾಗೂ ಇರಾನ್ ನಡುವಿನ ಒಪ್ಪಂದ ಆಗಿರುತ್ತೆ ಹೊರತು ಇಸ್ರೇಲ್ ಮಧ್ಯೆ ಇಲ್ಲಿ ಬರಬಾರ್ದು ಅನ್ನುವಂತಹದ್ದು ಈಗ ಇರಾನ್ನ ವಾದ ಆಗಿರುವಂತಹದ್ದು. ಮಲ್ತೇಶ್, ಥ್ಯಾಂಕ್ ಯು ಹರೀಶ್. ಹಾಗೆ ಸೌದಿ ಅರೇಬಿಯಾದ ನಿಯೋಗ ಕೂಡ ಇದೀಗ ಪಾಕಿಸ್ತಾನಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಶಾಂತಿ ಮಾತುಕತೆಯಲ್ಲಿ ಸೌದಿ ಕೂಡ ಭಾಗಿಯಾಗುತ್ತೆ. ಪಾಕಿಸ್ತಾನ ಪ್ರಧಾನಿಯನ್ನ ಭೇಟಿಯಾಗಿದ್ದಾರೆ ಸೌದಿಯ ವಿತ್ತ ಸಚಿವ. ಸೌದಿ ಮೇಲೂ ಕೂಡ ಬಹಳಷ್ಟು ಅಟ್ಯಾಕ್ಗಳಾಗಿದೆ. ಅಮೆರಿಕ ಎಲ್ಲೆಲ್ಲಿ ಸೇನಾ ನೆಲೆಯನ್ನು ಹೊಂದಿದೆಯೋ ಅಲ್ಲೆಲ್ಲ ಕಡೆನೂ ಕೂಡ ಇರಾನ್ ಬಹುತೇಕ ಅಟ್ಯಾಕ್ ಮಾಡಿದೆ, ಮಧ್ಯಪ್ರಾಚ್ಯದ ವಿಚಾರವಾಗಿ ಹೇಳ್ತಾ ಇರೋದು. ಅದರಂತೆ ಈಗ ಸೌದಿಯ ಪ್ರೆಸೆನ್ಸ್ ಕೂಡ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ.